ಸ್ನೇಹಿತರೆ, ಸಾಕಷ್ಟು ಈ ಒಂದು ಮೀಡಿಯಾ ಮತ್ತು ನ್ಯೂಸ್ ಚಾನಲ್ಗಳು ಜನರಿಗೆ ಯಾವ ರೀತಿ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ. ಇವರೆಲ್ಲ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಸೊ ಟ್ರಂಪ್ ಅವರು ವಿಧಿಸಿರ್ತಕ್ಕಂಥ ಟಾರಿಫ್ ನಮ್ಮ ಭಾರತದ ಮೇಲೆ ಕೇವಲ 26%. ಇದರಿಂದ ನಮ್ಮ ಭಾರತದ GDPಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ, ನಮ್ಮ ಎಕಾನಮಿ ಕೂಡ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಸೊ ಅಮೆರಿಕದಲ್ಲಿ ರಿಸೆಷನ್ ಬರುತ್ತೆ, ನಮ್ಮ ಭಾರತಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ನಮ್ಮ ಷೇರು ಮಾರುಕಟ್ಟೆ ಇನ್ನು ಮೇಲುಗಡೆ ಹೋಗ್ಬೋದು ಅಂತ ಹೇಳಿ ಒಂದಿಷ್ಟು ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಇದರಿಂದ ಏನೇನೆಲ್ಲ ಎಫೆಕ್ಟ್ ಆಗ್ಬೋದು ಮೊದಲಿಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಎಷ್ಟೋ ಜನ IT ಕೆಲಸ ಮಾಡ್ತಕ್ಕಂಥವ್ರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರಾ. ಸೊ ನಿಮ್ಮ ಕೆಲಸಗಳು ಹೋಗುವಂಥ ಸಾಧ್ಯತೆ ಇದೆ. ಎಷ್ಟೋ ಒಂದು ಇಂಜಿನಿಯರ್ಸ್ಗಳಿಗೆ ನಿರುದ್ಯೋಗ ಸಮಸ್ಯೆ ಕಾಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಫ್ಯೂಚರ್ನಲ್ಲಿ. ಹಾಗೆಯೇ ನಮ್ಮ ಭಾರತೀಯ ಷೇರು ಮಾರ್ಕೆಟು ಕ್ರಾಶ್ ಆಗುವ ಸಾಧ್ಯತೆ ಇದೆ. ಇಷ್ಟು ದಿನ ಆಗಿರತಕ್ಕಂಥದ್ದು ಕ್ರಾಶ್ ಅಲ್ಲ, ನಮ್ಮ ಭಾರತೀಯ ಷೇರು ಮಾರ್ಕೆಟು ಕ್ರಾಶ್ ಆಗುವಂಥ ಸಾಧ್ಯತೆ ಇದೆ. ಇದು ನಮ್ಮ GDP, ನಮ್ಮ ಎಕಾನಮಿ ಪ್ರತಿಯೊಂದಕ್ಕೂ ಕೂಡ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. ಇದರ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ನಾವು ಶೇರ್ ಮಾರ್ಕೆಟ್ ಬಗ್ಗೆ, ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನು ನೋಡಿ ನಿಮ್ಮ ನಾಲೆಡ್ಜನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು. ಓಕೆ, ನಾನು ನಿಮಗೆ ಹೇಳಿದೆ. ಸೊ ಇವನೇನಪ್ಪ, ನಮ್ಮ ಭಾರತದಲ್ಲಿ ಈ ಒಂದು IT ಕೆಲಸ ಹೋಗುತ್ತೆ, ಇಂಜಿನಿಯರ್ಗಳಿಗೆ ಕೆಲಸ ಸಿಗೋದಿಲ್ಲ, GDP ಕೆಳಗೆ ಬರುತ್ತೆ, ಎಲ್ಲ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾನೆ. ಎಲ್ಲ ನ್ಯೂಸ್ ಚಾನಲ್ ಅವರು ನಮ್ಮ ಗೌರ್ಮೆಂಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದೆ, ನಮ್ಮ ಎಕಾನಮಿ ಮೇಲೋಗುತ್ತೆ, GDP ಮೇಲೋಗುತ್ತೆ, ನಮ್ಮ ದೇಶ ಟಾಪ್ ಕಂಟ್ರಿ ಆಗುತ್ತೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಸರ್ ಈ ಥರ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು. ಬಟ್ ಇಲ್ಲಿ ಜನರನ್ನ ಫೂಲ್ ಮಾಡಲಾಗುತ್ತೆ. ಯಾರೆಲ್ಲ ಈ ಒಂದು ಮೀಡಿಯಾಗಳನ್ನ ನೋಡ್ತಿರೋ, ಈ ಒಂದು ನ್ಯೂಸ್ ಚಾನಲ್ಗಳನ್ನ ನೋಡ್ತಿರೋ, ಇವರೆಲ್ಲ ಜರ್ನಲಿಸ್ಟ್ ಅಷ್ಟೇ. ಇವರೆಲ್ಲ ಯಾರು ಫೈನಾನ್ಷಿಯಲ್ ಅಡ್ವೈಸರ್ ಆಗಿರೋದಿಲ್ಲ. ಹಾಗೆಯೇ ಇವರಿಗೆ ಅಷ್ಟೊಂದು ಫೈನಾನ್ಸ್ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಆಸ್ ಎ ಇನ್ವೆಸ್ಟರ್ ಆಗಿ, ಟ್ರೇಡರ್ ಆಗಿ ನಿಮ್ಮ ಜೊತೆ ಇವತ್ತು ಮಾಹಿತಿನ ಹಂಚ್ಕೊಳ್ತೀನಿ. ಇದು ಯಾವ ರೀತಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಗೆ, ಮೇನ್ ಆಗಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಗೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಹಾಗೆಯೇ ನಮ್ಮ ಭಾರತದಲ್ಲಿರ್ತಕ್ಕಂಥ ಕಂಪನಿಗಳಿಗೆ ಇದು ಎಷ್ಟು ಹೊಡೆತ ಕೊಡುತ್ತೆ. ಕಂಪನಿಗಳಿಗೆ ಹೊಡೆತ ಕೊಟ್ಟರೆ ಯಾರಿಗೆ ಲಾಸ್ ಆಗ್ತಕ್ಕಂಥದ್ದು? ನಮ್ಮಂಥವ್ರಿಗೆ, ನಿಮ್ಮಂಥವ್ರಿಗೆ. ಎಷ್ಟೋ ಜನ ಕೆಲಸಗಳ ಮೇಲೆ ನಿಮ್ಮ ಜೀವನವನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಬಿಸ್ನೆಸ್ ಮಾಡ್ಲಿಕ್ಕಾಗಲ್ಲ. ಎಷ್ಟೋ ಜನ IT ಎಂಪ್ಲಾಯ್ಸ್ ಇದ್ದೀರಾ, ಎಷ್ಟೋ ಜನ ಇಂಜಿನಿಯರ್ಸ್ ಇದ್ದೀರಾ, ಇನ್ಕ್ಲೂಡಿಂಗ್ ಸಿವಿಲ್, ಮೆಕ್ಯಾನಿಕಲ್ ಮತ್ತೆ ಈ IT ಕೆಲಸ ಮಾಡ್ತಕ್ಕಂಥವ್ರು, ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಇದ್ದೀರಾ. ಇವರೆಲ್ಲರಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಫ್ಯೂಚರ್ನಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಅದು ಕೂಡ 2025-26 ವರ್ಸ್ಟ್ ಆಗುವಂತಹ ಒಂದು ಕಂಡೀಷನ್ ಬರಲಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ, ಈ ಒಂದು ಟ್ರಂಪ್ ಅವರು ಏನು ಟಾರಿಫ್ಗಳನ್ನ ಹಾಕ್ತಾ ಇದ್ದಾರೆ ಪ್ರತಿಯೊಂದು ದೇಶದ ಮೇಲೆ, ಇದು ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗೆಯೇ ಶೇರ್ ಮಾರ್ಕೆಟ್ ಕೂಡ ನೋಡ್ತಾ ಇದ್ದೀರಾ, ಇದು ತುಂಬಾ ಕೆಳಗಡೆ ಬರ್ತಾ ಇದೆ. ಇದನ್ನು ನಾನು 4 ತಿಂಗಳ ಹಿಂದೆ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಟ್ರಂಪ್ ಅವರು ಗೆದ್ರು, ನಾನು ಅವತ್ತೇ ಹೇಳಿದೆ, ಟ್ರಂಪ್ ಒಬ್ಬ ಬಿಸ್ನೆಸ್ ಮೈಂಡ್ ಸೆಟ್ ಇರತಕ್ಕಂಥವನು. ಅವನು ಅವರ ದೇಶದಲ್ಲಿರ್ತಕ್ಕಂಥ ಕಂಪನಿಗಳ ಮೇಲೆ ಥಿಂಕ್ ಮಾಡ್ತಕ್ಕಂಥವನು. ಎಲ್ಲ ಎಂಟೈರ್ ಗ್ಲೋಬಲ್ ಮೇಲೆ ಅವನಿಗೆ ಯಾವುದೇ ರೀತಿಯ ಒಂದು ಕನಿಕರ ಇಲ್ಲ ಅಂತ ಹೇಳಿ ಅವನು ಯಾವಾಗ ಗೆದ್ದಿದ್ದ ನಾನು ಆವಾಗಲೇ ಹೇಳಿದೆ. ಏನಕ್ಕೆ ಅಂತಂದ್ರೆ, ಅಲ್ಲಿಯ ಒಂದು ಇಂಟ್ರೆಸ್ಟ್ ರೇಟ್ಗಳನ್ನ ಕಟ್ ಮಾಡಲಾಗುತ್ತೆ. ಆ ರೀತಿ ಮಾಡಿದ್ರೆ ಏನಾಗುತ್ತೆ, ಬೇರೆ ದೇಶಗಳಲ್ಲಿ ಈಗ ನೋಡಿ, ಭಾರತದಲ್ಲಿ ಬಂದು ಇದ್ದಂತಹ ಕಂಪನಿಗಳು ಏನಾಗುತ್ತೆ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಟ್ಯಾಕ್ಸ್ ಕಮ್ಮಿ. ಸೊ ಈ ಒಂದು ಕಾರಣದಿಂದ ನಾನು ಅವಾಗಲೇ ಹೇಳಿದ್ದೆ, ಇದು ಎಲ್ಲೋ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಜೊತೆಗೆ ಈ ಒಬ್ಬ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಈಗ ನಿಮಗೆಲ್ಲ ಗೊತ್ತಿದೆ, ರಷ್ಯಾ ಮತ್ತು ಯುಕ್ರೇನ್ ವಾರ್ ಆಗಿತ್ತು. ಈ ಒಬ್ಬ ವ್ಯಕ್ತಿ ಯಾವಾಗ ನಾನು ಈ ಒಂದು ಅಮೆರಿಕಾದಲ್ಲಿ ಗೆಲ್ತೀನಿ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ನೋ, ಅವಾಗ ಈ ಒಬ್ಬ ವ್ಯಕ್ತಿ ಒಂದು ಮಾತನ್ನ ಹೇಳಿದ್ದ. ಏನು ಅಂತಂದ್ರೆ, ಈ ಒಂದು ರಷ್ಯಾ ಯುಕ್ರೇನ್ ವಾರ್ ಇದೆ, ಇದನ್ನ ನಾನು ಸ್ಟಾಪ್ ಮಾಡ್ತೀನಿ. ಇಡೀ ಗ್ಲೋಬಲ್ನಲ್ಲಿ ಎಲ್ಲೂ ಕೂಡ ವಾರ್ ಸ್ಟಾರ್ಟ್ ಆಗಲ್ಲ, ನಾನೇನಾದರೂ ಅಧಿಕಾರಕ್ಕೆ ಬಂದೆ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದ್ರು. ಯಾವಾಗ ಈ ಒಂದು ಕಾಂಪ್ರಮೈಸ್ ಅನ್ನು ಮಾಡ್ಲಿಕ್ಕೆ ಹೋಗ್ತಾರೆ, ಅವಾಗ ರಷ್ಯಾ ಮತ್ತು ಯುಕ್ರೇನ್ ಒಪ್ಪೋದಿಲ್ಲ, ಅವರು ಹಿಂದೆ ಜರಿಯೋದಿಲ್ಲ ಅಂತ ಹೇಳ್ಬೋದು. ಇವಾಗ ಏನಾಗುತ್ತೆ, ಟ್ರಂಪ್ ಅವನಿಗೆ ಅಸಹ್ಯ ಆಗುತ್ತೆ, ವಾಪಸ್ ಬರ್ತಾನೆ. ಸೊ ಬಂದ್ಬಿಟ್ಟು ಪುಟಿನ್ ವಿರುದ್ಧ ಅವನು ಹೆದರ್ಸ್ತಾನೆ, ನಾನು ಹೆಚ್ಚು ಟಾರಿಫನ್ನು ಹಾಕಬೇಕಾಗತ್ತೆ ಅಂತ ಹೇಳಿ. ಇದು ಒಂದು ರೀತಿ ಯಾರಿಗೆ ಒಂದು ಒತ್ತಡವನ್ನು ಹೇರುತ್ತೆ, ಯಾವ ದೇಶಗಳ ಮೇಲೆ ಒತ್ತಡವನ್ನು ಹೇರುತ್ತೆ, ಇಂಡಿಯಾ ಮೇಲೆ ಇದು ಏನಕ್ಕೆ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬನ್ನಿ. ಇದನ್ನ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ನಿಮಗೊಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಮೊದಲು ಈ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಅನ್ಕೊಳ್ಳಿ, ನನ್ನೊಂದು ಟೀ ಮಾರುವಂಥ ಅಂಗಡಿ ಇದೆ. ಓಕೆನಾ? ಸೊ ನಾನು ಟೀ ಮಾರುವಂಥ ಅಂಗಡಿ ಇದೆ. ಈಗ ಟೀ ಮಾರುವಂಥ ಅಂಗಡಿ ಅಂತಂದರೆ, ನಾನು ಟೀ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು, ನನಗೆ ಹಾಲು ಬೇಕು. ಓಕೆ, ಸೊ ನನಗೆ ಟೀ ಬೇಕು, ನನಗೆ ಶುಗರ್, ಸಕ್ಕರೆ ಬೇಕು. ಸೊ ಇದೆಲ್ಲ ಬೇಕಲ್ವಾ? ಈಗ ಅನ್ಕೊಳ್ಳಿ, ಈ ಒಂದು ಮಿಲ್ಕ್ ಹಾಲಿನ ಪ್ರೈಸು ಇವತ್ತು ಎಷ್ಟಿದೆ? ನಂದಿನಿ ಹಾಲಿನ ಪ್ರೈಸು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ನಾನು ಕೂಡ ಡೈಲಿ ಬೈ ಮಾಡ್ತೇನೆ, 28 ರೂಪಾಯಿ ಇದೆ, ಹೌದಲ್ವಾ? ಈಗ ಏನಾಗುತ್ತೆ ಅನ್ಕೊಳ್ಳಿ, ಈ ಒಂದು ದನಕ್ಕೆ, ಈ ಒಂದು ಹಸುವಿಗೆ ಏನು ಈ ಫುಡ್ಡನ್ನು ಹಾಕ್ತಾರೆ, ಆ ಒಂದು ಫುಡ್ಡಿನ ಪ್ರೈಸ್ ಇನ್ಕ್ರೀಸ್ ಮಾಡಿದರೆ ಆಟೋಮೆಟಿಕ್ಲಿ ಯಾವುದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ? ಹಾಲಿನ ಪ್ರೈಸ್ ಇನ್ಕ್ರೀಸ್ ಆಗುತ್ತಲ್ವಾ?
ಸೊ ಇದೇ ರೀತಿ ಸೊ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಕಂಪನಿ ಏನು ಕೆಲಸ ಮಾಡ್ತಾ ಇರುತ್ತೋ ಸೊ ಅದರ ಒಂದು ರಾ ಮೆಟೀರಿಯಲ್ ಬೇರೆ ದೇಶಗಳಿಂದ ಇಂಪೋರ್ಟ್ ಆಗ್ತಾ ಇರುತ್ತೆ. ಸೊ ಏನಾದರೂ ಅಲ್ಲಿ ಟಾರಿಫ್ ಅನ್ನ ಹೆಚ್ಚು ವಿಧಿಸಿದ್ರು ಅನ್ಕೊಳ್ಳಿ, ಅಲ್ಲಿ ಟ್ಯಾಕ್ಸ್ ಅನ್ನ ಹೆಚ್ಚು ಮಾಡಿದ್ರು ಅನ್ಕೊಳ್ಳಿ, ಇದು ನಮ್ಮ ದೇಶಕ್ಕೆ ಬರುವಾಗ ಅದರ ಪ್ರೈಸ್ ಜಾಸ್ತಿ ಆಗುತ್ತೆ. ಇದರ ಪ್ರೈಸ್ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ಲಿ ನಮ್ಮ ದೇಶದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ನ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇದನ್ನೇ ನಾವು ಇನ್ಫ್ಲೂಯೇಷನ್ ಅಂತ ಕರಿತೀವಿ. ಹಾಗಾದರೆ ಈ ಇನ್ಫ್ಲೂಯೇಷನ್ ಅಂತಂದ್ರೆ ಏನು? ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೂ ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಇಲ್ಲಿ ಟೀ ಇದೆ ಅನ್ಕೊಳ್ಳಿ, ಓಕೆನಾ. ಇದೇ ಒಂದು ಟೀನ ನಾನು 10 ವರ್ಷಗಳ ಹಿಂದೆ ಅಂದರೆ 2010ನಲ್ಲಿ ನಾನೇನಾದರೂ ಈ ಒಂದು ಟೀನ ಕುಡಿಬೇಕು ಅಂತಂದರೆ ಎಷ್ಟು ರೂಪಾಯಿ ಪೇ ಮಾಡ್ತಾ ಇದ್ರಿ? ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. 2010ರಲ್ಲಿ ಈ ಒಂದು ಟೀ 5 ರೂಪಾಯಿಗೆ ದೊರೀತಾ ಇತ್ತು. ಇವತ್ತು ಇದೇ ಟೀನ ನಾನು 20 ರೂಪಾಯಿ ಕೊಟ್ಟು ಕುಡಿತಾ ಇದ್ದೇನೆ. ಸೊ ಏನಕ್ಕೆ ಅಂದರೆ 10 ವರ್ಷದಲ್ಲಿ ಈ ಒಂದು ಟೀ ಬೆಲೆ ಏನಿದೆ 4 ಪಟ್ಟು, ಸಾರಿ 5, 10, 15, 20 ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ, ಓಕೆನಾ. ಸೊ ಇದೇ ರೀತಿ ಪ್ರತಿಯೊಂದರ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಇನ್ಫ್ಲೂಯೇಷನ್ ಅಂತ ಕರಿತೀವಿ. ಆನ್ ಆನ್ ಅವರೇಜ್ 40 ವರ್ಷಗಳ ಒಂದು ಹಿಸ್ಟರಿಯನ್ನು ತಗೊಂಡ್ರೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 7.7% ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನಿಮ್ಮ ದುಡ್ಡನ್ನು ಈಗ 1 ಲಕ್ಷ ರೂಪಾಯಿ ಹಣ ತಗೊಂಡೋಗಿ ನಾವು ಮನೇಲಿ ಇಡ್ಕೊಡ್ತೀವಿ ಅಂತಂದ್ರೆ ಆ ಮನೇಲಿ ಇದ್ದರೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಪ್ರತಿ ವರ್ಷ ಅದು 7,000 ರೂಪಾಯಿಗಳು ಕಮ್ಮಿ ಆಗ್ತಾ ಬರುತ್ತೆ. ಅದರ ವ್ಯಾಲ್ಯೂ ಏನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದನ್ನು ನಾನು ನಿಮಗೆ ತುಂಬ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಇನ್ಫ್ಲೇಷನ್ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋನ ಮಾಡ್ತೇನೆ. ನಿಮ್ಗೇನಾದರೂ ಇನ್ಫ್ಲೇಷನ್ ಬಗ್ಗೆ ಇಂಟ್ರೆಸ್ಟೆಡ್ ಇದೆ, ಇನ್ಫ್ಲೇಷನ್ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಇನ್ಫ್ಲೇಷನ್ ಅಂತ ಟೈಪ್ ಮಾಡಿ, ವಿತ್ ನಿಮಗೆ ಒಳ್ಳೆ ಉದಾಹರಣೆಗಳೊಂದಿಗೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಇನ್ಫ್ಲೇಷನ್ ಅನ್ನು ನಿಮಗೆ ಟೀಚ್ ಮಾಡ್ತೇನೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಪ್ರತಿಯೊಂದರ ಬೆಲೆ ಜಾಸ್ತಿ ಆಗುತ್ತೆ. ಪ್ರತಿಯೊಂದರ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಈ ಒಂದು ಕಂಪನಿಗಳಿಗೆ ನಷ್ಟ ಆಗಲಿಕ್ಕೆ ಶುರು ಆಗುತ್ತೆ. ಏನಕ್ಕೆ ನಷ್ಟ ಆಗುತ್ತೆ? ಈಗ ಆಟೋಮೆಟಿಕ್ಲಿ ಈ ಒಂದು ಫೋನ್ ಇದೆ, ಓಕೆನಾ. ಈ ಒಂದು ಮೊಬೈಲ್ನ ಪ್ರೈಸ್ ಈಗ ಎಕ್ಸಾಂಪಲ್ ಒಂದು 50,000 ರೂಪಾಯಿ ಇದೆ ಅಂದ್ಕೊಳ್ಳಿ. ಈ ಒಂದು ಮೊಬೈಲ್ನ ಪ್ರೈಸು ನಾಳೆ ಒಂದೇ ದಿನಕ್ಕೆ 60,000 ಆದರೆ ಯಾರಾದರೂ ತಗೊಳ್ತೀರಾ? ಖಂಡಿತ ಯಾರು ಕೂಡ ತಗೊಳ್ಳೋದಿಲ್ಲ. ಏನಕ್ಕೆ ಅಂದರೆ ವೇಟ್ ಮಾಡ್ತೀರಾ. ಆ ಒಂದು ಪ್ರೈಸ್ ರೈಸ್ ಆಗಿದೆ, ನಾಳೆ ದಿನ ಕಮ್ಮಿ ಆಗ್ಬೋದು ಅಂತ ಹೇಳಿ ಯಾರು ಕೂಡ ತಗೊಳ್ಳೋದಿಲ್ಲ. ಒಂದೇ ದಿನದಲ್ಲಿ 10,000 ರೂಪಾಯಿ ರೈಸ್ ಆದರೆ ಯಾರು ತಗೊಳ್ತಾರೆ? ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಎಲ್ಲ ಕಂಪನಿಗಳ ಪ್ರಾಡಕ್ಟ್ಗಳು ಸೆಲ್ ಆಗೋದಿಲ್ಲ, ಓಕೆನಾ. ಆವಾಗ ಏನಾಗುತ್ತೆ, ಸೊ ಕಂಪನಿಗಳಿಗೆ ನಷ್ಟ ಆಗಲಿಕ್ಕೆ ಶುರು ಆಗುತ್ತೆ. ಕಂಪನಿಗಳಿಗೆ ನಷ್ಟ ಆದರೆ ಅದು ಆಟೋಮೆಟಿಕ್ಲಿ ಎಲ್ಲಿ ಲೀಸ್ಟ್ ಆಗಿರುತ್ತೆ? ಈ ಕಂಪನಿಗಳು ಷೇರು ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರುತ್ತೆ. ಆದ್ದರಿಂದ ಎಲ್ಲ ಕಂಪನಿಗಳು ಒಂದು ಪ್ರಾಫಿಟ್ ಕಮ್ಮಿ ಆಗುತ್ತೆ, ಎಂಟೈರ್ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳಲಿಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನಮ್ಮ ಒಂದು ನಿಫ್ಟಿ 50 ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಎಲ್ಲ ಷೇರು ಮಾರ್ಕೆಟ್ ಲೀಸ್ಟ್ ಆಗಿರತಕ್ಕಂಥ ಕಂಪನಿಗಳು ಮುನ್ಸೂಚನೆಯನ್ನು ಕೊಡುತ್ತೆ. ಇದರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್, ಈಗ ಮಳೆ ಬರುತ್ತೆ ಅಂತಂದ್ರೆ ಮಳೆ ಮೋಡ ಆಗಿರುತ್ತಲ್ವಾ, ಅದೇ ರೀತಿ ಮಳೆ ಬಂದೇ ಬರುತ್ತೆ ಅಂತ ಹೇಳಿ ಒಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿ ಜನ ಏನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ? ಸೆಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಮಾರ್ಕೆಟ್ ನಮಗೆ ಏನು ಸಂಕೇತವನ್ನು ಕೊಡುತ್ತೆ? ಎಲ್ಲ ಅನ್ಕೊಂಡಿರ್ತಾರ ಶೇರ್ ಮಾರ್ಕೆಟ್ ಅಂದರೆ ಜೂಜು ಮತ್ತೊಂದು ಅಂತ ಹೇಳಿ. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನಿದೆ ನಮ್ಮ ಭಾರತದಲ್ಲಿ ಒಂದೇ ಒಂದು ದಿನ ಏನಾದರೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಂದಾಯಿತು ಅಂದ್ಕೊಳ್ಳಿ, ಅಂದರೆ ನಾಳೆಯಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟೇ ಇಲ್ಲ, ಶೇರು ಮಾರ್ಕೆಟೇ ಇಲ್ಲ ಒಂದು ದೇಶದಲ್ಲಿ ಅಂತಂದರೆ ಇಂಡಿಯನ್ ಎಕಾನಮಿ ಕಳಚಿ ಕೆಳಗಡೆ ಬೀಳುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ. ಸೊ ಅದಕ್ಕೋಸ್ಕರ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯನ್ನು ನಾವು ನೆಗ್ಲೆಕ್ಟ್ ಮಾಡಲಿಕ್ಕಾಗಲ್ಲ. ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರುತ್ತೋ ನಮ್ಮ ದೇಶ ಅಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ, ನಮ್ಮ ಎಕಾನಮಿ ಚೆನ್ನಾಗಾಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಕೆಳಗಡೆ ಬರ್ತಾ ಇದೆ ಅಂತಂದರೆ ಕಾರಣ ಏನು? ಎಲ್ಲರಿಗೂ ಕೂಡ ಗೊತ್ತಿದೆ. GDP ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಹೋದ ಸರಿ ಅಂದರೆ 2023ರಲ್ಲಿ 8% ಹಾಗೆ ಗ್ರೋತ್ ಆಗ್ತಿರ್ತಕ್ಕಂಥ ನಮ್ಮ GDP ಈಗ 6.3ಗೆ ಬಂದಿದೆ. ಸೊ ಇದನ್ನು ಯಾರು ಕೂಡ ಸರ್ಕಾರ ನಿಮ್ಮ ಬಳಿ ಹೇಳೋದಿಲ್ಲ. ಏನಕ್ಕೆ ಅಂದರೆ ಜನರು ಪ್ರಶ್ನೆ ಮಾಡ್ತಾರೆ, ಏನು ಮಾಡ್ತಾ ಇದೆ ಸರ್ಕಾರ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತದೆ ಅಂತ ಹೇಳಿ ಕ್ವಶನ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ಮೀಡಿಯಾಗಳಿಗೆ ದುಡ್ಡು ಕೊಟ್ಟು ಇವುಗಳನ್ನ ಮುಚ್ಚಾಕಲಾಗುತ್ತೆ. ಸೊ ಈ ರೀತಿ ಈ ಒಂದು ಮೀಡಿಯಾಗಳನ್ನ ನಂಬಿ ತುಂಬ ನೀವು ಏನು ಇವುಗಳನ್ನೇ ನಂಬಲಿಕ್ಕೆ ಹೋಗಬೇಡಿ. ದಯವಿಟ್ಟು ನೀವು ನಿಮ್ಮ ಓನ್ ರಿಸರ್ಚ್ ಮಾಡಿ, ಓನ್ ಅನಾಲಿಸಿಸ್ ಮಾಡಿ, ನಿಮಗೆ ಏನು ಸರಿಯಾಗುತ್ತೆ ಅನ್ನೋದನ್ನ ನೀವು ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು, ಹೂಡಿಕೆ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದು ಯಾವುದೇ ರೀತಿಯ ಹೂಡಿಕೆಯ ಒಂದು ಸಲಹೆ ಆಗಿರೋದಿಲ್ಲ, ಓಕೆನಾ. ಜಸ್ಟ್ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ನಮ್ಮ ಭಾರತೀಯ ಷೇರು ಮಾರುಕಟ್ಟೆಗೆ ಇದು ಎಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು, ಹಾಗೆಯೇ ಈ ಒಂದು GDPಗಳಿಗೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ನೀವೆಲ್ಲ ಅನ್ಕೊಂಡಿರ್ಬೋದು, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು GDP ಬರ್ತಕ್ಕಂಥದ್ದು ಯಾವ ಒಂದು ಸೆಕ್ಟರಿಂದ ಗೊತ್ತಾ? IT ಸೆಕ್ಟರಿಂದ, ಓಕೆನಾ. ಸೊ ಈ ಒಂದು IT ಸೆಕ್ಟರಿಂದನೇ ಅತಿ ಹೆಚ್ಚು ಇವರಿಗೆ ರೆವಿನ್ಯೂ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಈಗ ನಿಮಗೆ ಗೊತ್ತಿರಲಿ, ನಮ್ಮ IT ಸೆಕ್ಟರೇ ಕೆಳಗಡೆ ಬೀಳ್ತಾ ಇದೆ.
ವರ್ಸ್ಟ್ ಕಂಡೀಷನ್ನಲ್ಲಿ ತುಂಬಾ ಎಫೆಕ್ಟ್ ಆಗ್ತಕ್ಕಂಥದ್ದು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಆಗಿರ್ಬೋದು, ನಮ್ಮ ಎಂಟೈರ್ ಭಾರತೀಯದಲ್ಲಿ ಸೆಕ್ಟರ್ಗಳಿಗೆ ಬಹಳ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದು IT ಸೆಕ್ಟರ್ಗೆ. ಏನಕ್ಕೆ ಗೊತ್ತಾ? ಈ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರಲಿ. ನಮ್ಮ ಭಾರತದಲ್ಲಿ ನೀವೇನು IT ಸರ್ವಿಸ್ಗಳಲ್ಲಿ ಈ ಒಂದು ಬೆಂಗಳೂರಲ್ಲಿರ್ತಕ್ಕಂಥ ಕಂಪನಿಗಳಿಂದ ಹಿಡಿದು ಎಲ್ಲ ಕಂಪನಿಗಳು ಏನಿದೆ, ಹೆಚ್ಚು ಕಂಪನಿಗಳು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು US ಕಂಪನಿಗಳು. US ಅಂದರೆ ಅಮೆರಿಕಾದವರು ಬಂದು ನಮ್ಮ ಭಾರತದಲ್ಲಿ IT ಸೆಕ್ಟರ್ನ ಮೇಲೆ ಜಾಸ್ತಿ ಹೂಡಿಕೆನ ಮಾಡಿದ್ದಾರೆ. ಓಕೆನಾ? ಸೊ ಇಲ್ಲಿ ನಡೀತಕ್ಕಂಥ ವ್ಯವಹಾರ, ಈ ಫೈನಾನ್ಷಿಯಲ್ ವ್ಯವಹಾರಗಳೇನಿದೆ, ಸೊ ಇದು ಡಾಲರ್ ರೂಪದಲ್ಲಿ ನಡೆಯುತ್ತೆ, ನಮ್ಮ ಇಂಡಿಯನ್ ಕರೆನ್ಸಿ ರೂಪದಲ್ಲಿ ಬರೋದಿಲ್ಲ. ಪ್ರತಿಯೊಬ್ಬ IT ಎಂಪ್ಲಾಯ್ ಇದನ್ನು ನೋಡ್ತಾ ಇದ್ದಾರೆ, ನಿಮಗೆ ಬರ್ತಿರ್ತಕ್ಕಂಥ ಸ್ಯಾಲ್ರಿ ನಮ್ಮ ಇಂಡಿಯನ್ ರುಪಿನಲ್ಲ, ಸೊ ಬೇರೆ ಒಂದು ಅಮೆರಿಕಾದಿಂದ ಡಾಲರ್ ರೂಪದಲ್ಲಿ ವಿಸ್ತಾಂತರವಾಗಿ ನಿಮ್ಮ ಕೈಗೆ ಇದು ನಮ್ಮ ಭಾರತದ ರೂಪಾಯಿ ರೂಪದಲ್ಲಿ ಬರ್ತಿದೆ ಅಂತ ಹೇಳ್ಬೋದು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕಾಗಿರುತ್ತೆ. ಏನಕ್ಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು IT ಸೆಕ್ಟರ್ಗೆ ಈ ರೀತಿ ಇಂಪ್ಯಾಕ್ಟ್ ಆಗೋದ್ರಿಂದ ಏನಾದರೂ ಕಂಪನಿಗಳನ್ನ ಕ್ಲೋಸ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡುವ ಒಂದು ಸೂಚನೆಯನ್ನು ಏನಾದ್ರು ಕೊಟ್ಟರು ಅಂತಂದರೆ ನಮ್ಮ ಭಾರತದ GDP ಮತ್ತು ಎಕಾನಮಿ ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುತ್ತೆ. ಇದರಿಂದ ಜಾಸ್ತಿ ಅನ್ಎಂಪ್ಲಾಯ್ಮೆಂಟ್, ಸೊ ನಿರುದ್ಯೋಗ ಸಮಸ್ಯೆ ಅಂತಕ್ಕಂಥದ್ದು ತುಂಬ ಕಾಡುವಂಥ ಸಾಧ್ಯತೆ ಇದೆ ಫ್ಯೂಚರ್ನಲ್ಲಿ. ಐ ಡೋಂಟ್ ನೋ ಗೌರ್ಮೆಂಟ್ ಇದನ್ನು ಯಾವ ರೀತಿ ಒಂದು ಮುನ್ಸೂಚನೆಯನ್ನು ಕೊಡುತ್ತೆ, ಸೊ ಯಾವ ರೀತಿ ಇದನ್ನು ಎದುರಿಸುತ್ತೆ ಅಂತ ಹೇಳಿ ಇದನ್ನು ಕಾದು ನೋಡಬೇಕಾಗಿರುತ್ತೆ. ಬಟ್ ಯಾವುದೇ ರೀತಿಯ ಒಂದು ಕ್ರಮವನ್ನು ಇವರು ಕೈಗೊಳ್ಳೋದಿಲ್ಲ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಬೇರೆ ದೇಶ ಏನು ಮಾಡ್ತಿದೆ, ಸೊ ಅವ್ರೇನು ಮಾಡ್ತಾರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ವೇಟ್ ಮಾಡಿ ಟೈಮ್ನ ತೊಗೊಂಡ್ಬಿಟ್ಟು ಇವರ ಒಂದು ಅಭಿಪ್ರಾಯಗಳನ್ನ ಹೇಳ್ತಾರೆ. ಸೊ ಈ ರೀತಿ ಮಾಡಿದರೆ ಆಗೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾನು ನಿಮಗೆ ಹೇಳಿರ್ತಕ್ಕಂಥದ್ದು, ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನ ಸದ್ಯದ ಮಟ್ಟಿಗೆ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ತುಂಬ ನೆಗೆಟಿವ್ ಟ್ರೆಂಡ್ನಲ್ಲಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೆಯೇ ಮಾರ್ಕೆಟ್ ಕ್ರಾಶ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ತುಂಬಾ ಇದೆ ಅಂತ ಹೇಳ್ಬೋದು. ದಯವಿಟ್ಟು ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ನ ಬಗ್ಗೆ ಕ್ವಿಕ್ ಆದಂತಹ ಅಪ್ಡೇಟ್ ಬೇಕು, ಸೊ ಶೇರ್ ಮಾರ್ಕೆಟ್ನ ಬಗ್ಗೆ ಕಲಿಬೇಕು ಅಂತ ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.